ವೃದ್ಧೆಯ ಮೇಲೆ ಮಾಜಿ ಮುಖ್ಯಮಂತ್ರಿಯ ಮಗನಿಂದ ಮಾರಣಾಂತಿಕ ಹಲ್ಲೆ. ಅಲ್ಲ ಕಣೋ, ಅವರಿಗೆ ನಿಮ್ಮ ಅಜ್ಜಿಗಾಗೋಷ್ಟು ವಯಸ್ಸಾಗಿದೆ, ಅಂತವ್ರ ಜೊತೆ ಇಷ್ಟೊಂದು ಗಲಾಟೆ ಮಾಡ್ಕೊಂಡಿದ್ಯಲ್ಲೋ. ನಾನ್ಸೆನ್ಸ್. ಅಮ್ಮ, ಅಲ್ಲಿ ಏನ್ ನಡೀತು ಅಂತ ಗೊತ್ತಾ ನಿಮ್ಗೆ? ನಮಸ್ತೆ. ನಮಸ್ಕಾರ. ನಾನ್ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿದೆ. ಅದಕ್ಕೇನಂತೆ, ಬನ್ನಿ ಹೇಳಿ, ನನ್ನಿಂದ ಏನ್ ಸಹಾಯ ಆಗ್ಬೇಕು? ಪ್ರೀತಿಯ ಶಶಾಂಕ್, ನಿನ್ನ ನೋಡ್ದಾಗಿಂದ ನಂಗೆ ಊಟ ಸೇರ್ತಾ ಇಲ್ಲ. ನಾನು ಅದನ್ನ ಮೊದಲು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಅದು ಪ್ರೀತಿ ಅಂತ. ಏನಿದು? ಲವ್ ಲೆಟರ್. ನಿನ್ನ ನೋಡ್ದಾಗಿಂದ ನೀನ್ ನನ್ಗೆ ಎಷ್ಟು ಇಷ್ಟ ಆಗ್ಬಿಟ್ಟೆ ಕಣೋ ನೀನು. ಅದಕ್ಕೆ ನನ್ ಬ್ಲಡ್ ಇಂದಾನೇ ಲೆಟರ್ ಬರ್ತ ಅನ್ಕೊಟ್ಟಿದೀನಿ. ಏನಿದು ನಾನ್ಸೆನ್ಸ್? ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲ, ನಾನ್ ನಿಮ್ಮನ್ನ ಹೇಗ್ ಪ್ರೀತಿಸಕ್ಕಾಗುತ್ತೆ? ಸೀರಿಯಲ್ ಅಲ್ಲಿ ವಯಸ್ಸಾಗಿರೋನು ಚಿಕ್ಕ ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಒಪ್ಕೊಂಡ್ಬಿಡ್ತೀರಾ? ರಿಯಲ್ ಲೈಫ್ ನಲ್ಲಿ ವಯಸ್ಸಾಗಿರೋಳು ಚಿಕ್ಕ ಹುಡುಗನ ಇಷ್ಟಪಟ್ರೆ ಯಾಕೆ ಒಪ್ಕೊಳ್ಳಲ್ಲ ಅಂತೀನಿ. ನನಗೆ ಪ್ರೀತಿನೂ ಬೇಡ, ಏನು ಬೇಡ, ತಗೊಳ್ಳಿ ಪ್ಲೀಸ್ ಕಣೋ. ಬಿಡಮ್ಮ, ಸಾಕು. ಅಯ್ಯೋ, ಐ ಲವ್ ಯು ಕಣೋ. ವಯಸ್ಸಾಯ್ತು, ಗಂಡನಿಗೆ ಪೆನ್ಷನ್ ಮಾಡಿಸ್ಕೊಡಿ ಅಂತ ಎಷ್ಟೆಲ್ಲ ಕೇಳ್ದೆ, ಏನೆಲ್ಲ ಮಾಡ್ದೆ. ಲೆಟರ್ನ ಹರಿದು ಬಿಸಾಕ್ಬಿಟ್ಟು ಹೊರಟೇ ಹೋಗ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ ಸರ್, ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬೋದಲ್ವಾ? ಸರ್, ಇನ್ನೊಬ್ರು ಗೆಸ್ಟ್ ಬರೋರಿದ್ದಾರೆ, 5 ಮಿನಿಟ್ಸ್ ಕಾಯ್ಬೇಕಾಗತ್ತೆ ಸರ್, ಇಫ್ ಯು ಡೋಂಟ್ ಮೈಂಡ್. ಓ, ಓಕೆ. ಸರ್, ಇಫ್ ಯು ಡೋಂಟ್ ಮೈಂಡ್, ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ನಿಂತ್ಕೋತೀರಾ? ಅವನಿಗೋಸ್ಕರ ನಾನ್ ನಿಲ್ಬೇಕಾ? ನೋ ವೇ. ನಿನ್ನೆಯಷ್ಟೇ ಅಜ್ಜಿಯ ಮೇಲೆ ಕೈ ಮಾಡಿದ್ದ ಶಶಾಂಕ್ ಇಂದು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ವೀಕ್ಷಿಸಿ ಬ್ರೇಕಿಂಗ್ ನ್ಯೂಸ್. ಜಗಮೊಂಡ ಇಂದು ರಾತ್ರಿ 8 ಗಂಟೆಗೆ. ಮಗ, ಈ ಶಶಾಂಕ್ ತುಂಬಾ ಅತಿ ಆಯ್ತು ಕಣೋ. ಯಾಕೆ, ಏನಾಯ್ತು ನೋಡಿಲ್ಲಿ? ಎಲ್ಲರೂ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಕಾಲು ಮೇಲೆ ಕಾಲು ಹಾಕಿ ಕೂತಿದ್ದರ ಶಶಾಂಕ್. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಮಗ. ಇದು ಸಂಸ್ಕೃತಿಯೋ ವಿಕೃತಿಯೋ? ಬನ್ನಿ ಕೇಳೋಣ. ವಯಸ್ಸಾದ ವೃದ್ಧೆಯ ಮೇಲೆ ಮಾಜಿ ಮುಖ್ಯಮಂತ್ರಿಯ ಮಗನಿಂದ ಮಾರಣಾಂತಿಕ ಹಲ್ಲೆ. ಮಂತ್ರಿ ಮಗನ ದರ್ಪ